ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆತ್ತವರಿಂದ ಮಕ್ಕಳಿಗೆ ಆಸ್ತಿ ಒಂದು ವರ್ಗಾವಣೆ ಸಾಮಾನ್ಯ ಪ್ರಕ್ರಿಯೆ. ಹೀಗಾಗಿ ತಂದೆಯ ಸ್ವಯಾರ್ಜಿತ ಅಥವಾ ಪಿತ್ರಾರ್ಜಿತ ಆಸ್ತಿ ಅಂತ ಏನಿರುತ್ತೆ ಅದು ನೆಕ್ಸ್ಟ್ ಜನರೇಷನ್ ಅಂದರೆ ಮಕ್ಕಳಿಗೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಪತ್ನಿ, ಹೀಗೆ ಅವರ ಒಂದು ಕುಟುಂಬದ ಸದಸ್ಯರ ನಡುವೆ ಈ ಪಿತ್ರಾರ್ಜಿತವಾಗಿ ಬರತಕ್ಕಂಥ ಆಸ್ತಿ ಹೇಗೆ ಒಂದು ಪಾಲುದಾರಿಕೆ ಆಗುತ್ತೆ, ಅದನ್ನು ಹಂಚ್ತಾರೆ ಅನ್ನುವಂಥದ್ದು. ಜೊತೆಗೆ ಸ್ವಯಾರ್ಜಿತವಾಗಿ ಗಳಿಸಿದಂತಹ ಆಸ್ತಿ, ಅದರ ಒಂದು ಹಂಚಿಕೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾನೂನು ಅಂಶಗಳನ್ನು ನಮಗೆ ತಿಳಿಸಿಕೊಳ್ಳಲಿಕ್ಕೆ ಖ್ಯಾತ ವಕೀಲರಾದ ರಶ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಶ್ಮಿ. ನಮಸ್ತೆ ಸರ್. ಅಂದಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಆಸ್ತಿಯ ಹಂಚಿಕೆ ಅನ್ನುವಂಥದ್ದು ಕೆಲವೊಮ್ಮೆ ಈಸಿಯಾಗಿ ಆಗುತ್ತೆ, ಕೆಲವೊಮ್ಮೆ ಕಗ್ಗಂಟಾಗಿ ಪರಿಣಮಿಸುವುದು ಉಂಟು. ಅದು ಕೋರ್ಟ್ ಮೆಟ್ಲು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಆಸ್ತಿಯ ಹಂಚಿಕೆ ಸಾಮಾನ್ಯವಾಗಿ ಹೇಗೆ ನಡೆಯುತ್ತೆ ಮತ್ತು ಕಾನೂನು ಅದರ ಬಗ್ಗೆ ಏನು ಹೇಳುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಅಂತ. ನಮ್ಮ ಕಾನೂನಡಿ ಇದು ಹಿಂದೂ ಸಕ್ಸೆಷನ್ ಆಕ್ಟ್ ಮುಖಾಂತರ ಇದು ನಮ್ಮ ಏನು ಇರೋವಂಥ ಪಿತ್ರಾರ್ಜಿತ ಆಸ್ತಿ ಹಾಗೂ ಸ್ವಯಾರ್ಜಿತ ಆಸ್ತಿ ಡಿವೈಡ್ ಆಗುವಂಥದ್ದು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂಡರ್ ಬರುತ್ತೆ. ಸೊ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಎರಡೂ ಆ್ಯಕ್ಟ್ಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಈ ಆಸ್ತಿ ಹೆಂಗೆ ಹಂಚಿಕೆ ಆಗುತ್ತೆ ಅನ್ನೋ ಒಂದು ಅಂಶ ಬಂದರೆ, ಸೊ ಬೇಸಿಕಲಿ ಸ್ವಯಾರ್ಜಿತ ಆಸ್ತಿ ಹಾಗೂ ಪಿತ್ರಾರ್ಜಿತ ಆಸ್ತಿ ಎರಡು ಮುಖೇನ ನೆಕ್ಸ್ಟ್ ನಮ್ಮ ಲೀಗಲ್ ಏರ್ಸ್ ಯಾರಿರ್ತಾರೆ ಅವ್ರಿಗೆ ಆಸ್ತಿ ಹಂಚಿಕೆ ಆಗುವಂಥದ್ದು. ಸೊ ವಿಲ್ಲಿಂದ ನಾನು ಸ್ವಯಾರ್ಜಿತವಾಗಿ ನಾನು ಸಂಪಾದನೆ ಮಾಡಿದ್ದೆ. ಸೊ ಆ ಆಸ್ತಿ ನಾನು ಯಾರ್ಯಾರಿಗೆ ಕೊಡಬೇಕು, ನನ್ನ ಮಕ್ಕಳು, ಸಪೋಸ್ 4 ಜನ ಮಕ್ಕಳಿದ್ರು, ಅವರಿಗೆ ಯಾವ್ಯಾವ ಥರ ವಿಂಗಡಣೆ ಮಾಡಬೇಕು ಅಥವಾ ಎಲ್ಲರಿಗೂ ಈಕ್ವಲ್ ಆಗಿ ಕೊಡ್ತೀನಾ, ಸೊ ಅದನ್ನು ನಾನು ಮೆನ್ಷನ್ ಮಾಡಿ ರಿಜಿಸ್ಟರ್ ಮಾಡಿ ಬುಕ್ 4 ಅಂಡರ್ ರಿಜಿಸ್ಟರ್ ಆಗುತ್ತೆ ವಿಲ್ಲು. ಸೊ ನಾನು ಸಪೋಸ್ ಯಾರು ವಿಲ್ ಮಾಡ್ತಾರೆ ಅವರು ಡೆತ್ ಆಗೋ ತನಕ ಯಾವುದೇ ಕಾರಣಕ್ಕೂ ಅದನ್ನು ತೆಗ್ಲಿಕ್ಕೆ ಬರೋದಿಲ್ಲ ವಿಲ್. ಸೊ ರಿಜಿಸ್ಟರ್ ಮಾಡಿ ಒನ್ ಆಫ್ ದಿ ವಿಟ್ನೆಸಸ್ ಯಾರು ಇರ್ತಾರೆ ಅವ್ರ ಏಜ್ಗಿಂತ ಚಿಕ್ಕ ಏಜ್ ಇರೋರನ್ನ ವಿಟ್ನೆಸಸ್ ಆಗಿ ಕನ್ಸಿಡರ್ ಮಾಡಿ ರಿಜಿಸ್ಟರ್ ಮಾಡಿ ಅವ್ರಿಗೆ ಒಂದು ತಿಳಿಸಿರ್ತಾರೆ. ಸೊ ಈ ಥರ ನಾನು ವಿಲ್ ಮಾಡಿಟ್ಟಿದ್ದೀನಿ, ನನ್ನ ಏನೋ ಕಾಲ ನಂತರ ಇವ್ರಿಗೆ ಇಷ್ಟಿಷ್ಟು ಆಸ್ತಿ ಹಂಚಿಕೆ ಮಾಡಿಟ್ಟಿದ್ದೀನಿ ಅಂತ ತಿಳಿಸಿ ಅವರು ರಿಜಿಸ್ಟರ್ ಮಾಡಿ ಇಟ್ಟಿರೋವಂಥದ್ದು ವಿಲ್ ಆಗುತ್ತೆ. ಸೊ ವಿಲ್ಲು ಅವರು ಎಷ್ಟು ಸಲ ಬೇಕಾದರೂ ಅವರು ಚೇಂಜಸ್ ಮಾಡ್ಬೋದು ವಿಲ್ನ. ಸೊ ಅದಕ್ಕೆ ಅವಕಾಶಗಳಿದೆ ನಮ್ಮಲ್ಲಿ. ತದನಂತರ ಇವಾಗ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿತ್ತು ಅಂದರೆ, ಸೊ ನನಗೆ ಶೇರ್ ಏನು ಬಂದಿರುತ್ತೆ, ಸಪೋಸ್ ನಮ್ಮ ಅಣ್ಣ ತಮ್ಮದಿರೋ, ಅಕ್ಕ ತಂಗಿದಿರೋ ಒಂದು 5 ಜನ ಇರ್ತಾರೆ ಅಂದ್ಕೊಂಡ್ರೆ ನಮ್ಮ ಅಮಾಂಗ್ಸ್ಟ್ ಡಿವೈಡ್ ಆಗುತ್ತೆ ಶೇರು ಪಿತ್ರಾರ್ಜಿತವಾಗಿ ಬಂದಾಗ. ಸೊ ಪಿತ್ರಾರ್ಜಿತವಾಗಿ ಬಂದಾಗ ನನ್ನ ಶೇರಲ್ಲಿ ನನ್ನ ನೆಕ್ಸ್ಟ್ ಲೀಗಲ್ ಏರ್ಸ್ಗೆ ಈಕ್ವಲ್ ಆಗಿ ಪ್ರಾಪರ್ಟಿ ಶೇರ್ ಆಗುತ್ತೆ ಪಿತ್ರಾರ್ಜಿತ ಆಸ್ತಿ ಆದಾಗ. ಜೊತೆಗೆ ನನಗೆ ಪಿತ್ರಾರ್ಜಿತವಾಗೂ ಬಂದಿತ್ತು, ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದ್ದೆ. ನನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನು ಬರುತ್ತೆ ಅದು ಅಮಾಂಗ್ಸ್ಟ್ ನನ್ನ ಲೀಗಲ್ ಏರ್ಸ್ ಯಾರಿರ್ತಾರೆ ಅವ್ರಿಗೆ ಶೇರ್ ಆಗುತ್ತೆ. ಸೊ ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರೋ ಆಸ್ತಿ ನನ್ನ ಇಷ್ಟದ ಪ್ರಕಾರ ನಾನು ಹಂಚಿಕೆ ಮಾಡ್ಬೋದು. ಸೊ ಅದನ್ನು ಯಾರೂ ನನ್ನ ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇರೋದಿಲ್ಲ. ಇದು ನಮ್ಮ ಕಾನೂನಡಿ ಜಾರಿ ಮಾಡುವಂಥದ್ದು. ಬಹಳ ಚೆನ್ನಾಗಿ ವಿವರಿಸಿದ್ರಿ ಪಿತ್ರಾರ್ಜಿತ ಮತ್ತೆ ಸ್ವಯಾರ್ಜಿತ ಆಸ್ತಿಯ ಹಂಚಿಕೆ ಹೇಗೆ ಆಗುತ್ತೆ, ಕಾನೂನು ಏನು ಹೇಳುತ್ತೆ ಅಂತ. ಖಂಡಿತ ಕಾನೂನು ಎಲ್ರಿಗೂ ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು ಅಂತ ಹೇಳುತ್ತೆ ಈ ಪಿತ್ರಾರ್ಜಿತವಾಗಿ ಬರತಕ್ಕಂಥ ಆಸ್ತಿ ಬಗ್ಗೆ ತಾವು ಹೇಳಿದಾಗೆ. ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದ್ರೆ, ಈಗ ಪಿತ್ರಾರ್ಜಿತ ಆಸ್ತಿ ಅಂತಾನು ಕೂಡ ಆಸ್ತಿ ಒಂದೇ ಕಡೆ ಇರಲ್ಲ. ಕೆಲವರಿಗೆ ಮೈಸೂರಲ್ಲಿ ಇರ್ಬೋದು, ತುಮಕೂರಲ್ಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ ಅವರ ಆಸ್ತಿಗಳು ಇರುವಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ಒಂದ್ ಕಡೆ ನನಗೆ ಅಲ್ಲಿ ಸಿಗಬೇಕು, ಇಲ್ಲಿ ಸಿಗಬೇಕು ಅನ್ನುವಂಥ ಒಂದು ಆಶಯ ಇರುತ್ತೆ, ಈ ಭಿನ್ನಾಭಿಪ್ರಾಯ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಲ್ಲಿ ಯಾವ ಪ್ರಾವಿಷನ್ ಇದೆ, ಕಾನೂನು ಹೇಗೆ ಅದನ್ನ ಈ ಬಿಕ್ಕಟ್ಟನ್ನು ಪರಿಹರಿಸುತ್ತೆ ಅಂತ. ಹೌದು, ಇದನ್ನ ನಾವು ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ಓಕೆ. ಸೊ ಯಾವ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಕೇಸ್ನ ಸ್ಯೂ ಮಾಡಬಹುದು, ಎಲ್ಲಿ ನಾವು ಫೈಲ್ ಮಾಡಬಹುದು ಅನ್ನೋ ಒಂದು ಸಂದರ್ಭ ಬಂದಾಗ. ಹೌದೌದು. ಸೊ ಬೆಂಗಳೂರಲ್ಲೂ ಒಂದು ಪ್ರಾಪರ್ಟಿ ಇರುತ್ತೆ, ತುಮಕೂರಲ್ಲಿ ಇರುತ್ತೆ, ಒಂದು ಶಿವಮೊಗ್ಗದಲ್ಲಿರ್ಬೋದು. ಸಪೋಸ್ ಇವಾಗ ಯಾರೋ ಒಂದು ಗವರ್ಮೆಂಟ್ ಎಂಪ್ಲಾಯಿ ಸುಮಾರು ಕಡೆ ಕೆಲಸ ಮಾಡಿದ್ರು, ಅವ್ರು ಬಂದಂತ ಸಂಪಾದನೆಯಲ್ಲಿ ಕೊಂಡ್ಕೊಂಡು ಅಲ್ಲಿ ಆಸ್ತಿಗಳನ್ನ ಮಾಡಿರ್ತಾರೆ. ಕರೆಕ್ಟ್. ಸೊ ನಾನು ಬೆಂಗಳೂರಲ್ಲಿ ಆಸ್ತಿ ಇದ್ದಾಗ ಬೆಂಗಳೂರಲ್ಲೂ ನಂಗೆ ಸ್ಯೂ ಮಾಡೋಕ್ಕೆ ಅವಕಾಶಗಳಿದೆ. ಸೊ ಬೆಂಗಳೂರು ಕೋರ್ಟಲ್ಲಿ ನಾನು ಎಲ್ಲಾ ಪ್ರಾಪರ್ಟಿಗಳನ್ನು ಸೇರಿಸಿ ಬೆಂಗಳೂರಲ್ಲೇ ನಾನು ಕೇಸ್ ಫೈಲ್ ಮಾಡ್ಬೋದು, ಪಾರ್ಟಿಷನ್ ಸೂಟ್. ಓಕೆ. ಸೊ ಅದೇ ತರ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಮುಸ್ಲಿಂ ಧರ್ಮದ ಒಂದು ಕುಟುಂಬಗಳಲ್ಲಿ ಯಾವ ರೀತಿ ಈ ಆಸ್ತಿ ಹಂಚಿಕೆ ಆಗುತ್ತೆ, ಅದು ಕ್ರಿಶ್ಚಿಯನ್ ಇರ್ಬೋದು, ಹೀಗೆ ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮಗಳ ಕುಟುಂಬಗಳಲ್ಲಿ
ಕಾನೂನು ಏನು ಹೇಳುತ್ತೆ ಅಂತ ಅವ್ರಿಗೇನು ಪ್ರತ್ಯೇಕ ಕಾನೂನು ಇದೆಯಾ ಏನು ಖಂಡಿತ ಅದು ಪ್ರತ್ಯೇಕವಾಗಿ ಕಾನೂನು ಬರುತ್ತೆ. ಹ್ಮ್. ಸೊ ಇನ್ನೊಂದೇನಂದ್ರೆ ಈ ಮುಸ್ಲಿಮ್ಸ್ ಅಲ್ಲಿ ಓರಲ್ ಗಿಫ್ಟ್ ಅಂತ ಇರುತ್ತೆ. ಸೊ ಓಕೆ ಹಿಬಾ ಅಂತ ಮುಖಾಂತರ ಹ್ಮ್. ತಂದೆ ಅಥವಾ ಅವರ ತಾಯಿಯಂದಿರೋ ಬಂದಿರೋ ಅಂತ ಪ್ರಾಪರ್ಟಿನ ಓಕೆ ಹಿಬಾ ಮೂಲಕ ಅವರು ಸಕ್ಸೆಷನ್ ನ ಕಂಡಿಡ್ಕೋಬಹುದು. ಓಕೆ ಸೊ ಅವ್ರು ಯಾರು ಗಿಫ್ಟ್ ಮಾಡಿದ್ರೆ ಹಿಬಾ ಅಂತ ಅವ್ರ ಸ್ಪೆಸಿಫಿಕ್ ಆಗಿ ಹಿಬಾ ಅಂತಾನೆ ನಾವು ಅವರು ಗಿಫ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ ಅವರು ವಿಲ್ ಮಾಡ್ಬೋದು, ಎಲ್ಲಾ ತರ ಅವಕಾಶಗಳಿದೆ. ಆದ್ರೆ ಹಿಬಾ ಮೂಲಕ ಬಂದಿರುವಂತದ್ದು ಅವರು ಒರಿಜಿನಲ್ ಆಗಿ ಅವರು ಸ್ವಂತ ಪ್ರಾಪರ್ಟಿ ತರ. ಸೊ ದೇ ಕೆನ್ ಎಂಜಾಯ್, ದೇ ಕೆನ್ ಪೊಸೆಷನ್ ತಗೊಂಡು ಅವರು ಎಲ್ಲ ಖಾತಾ ಮ್ಯೂಟೇಶನ್ ಎಂಟ್ರೀಸ್ ಎಲ್ಲ ಆಗುತ್ತೆ. ಸೊ ಅವರು ಸ್ವಯಾರ್ಜಿತವಾಗಿ ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಪೊಸೆಷನ್. ಓಕೆ ಆ ಥರ ಅವಕಾಶಗಳಿದೆ. ಹಾ ಈ ಸಾಮಾನ್ಯವಾಗಿ ಈ ಪಿತ್ರಾರ್ಜಿತವಾಗಿ ಬರ್ತಕ್ಕಂಥ ಆಸ್ತಿಗಳಲ್ಲಿ ಯಾವ ರೀತಿಯ ಒಂದು ವಿವಾದ ಉಂಟಾಗುತ್ತೆ ಅಂತ ಹೇಳ್ಬೋದಾ ಅಂತ? ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನಾಗುತ್ತೆ, ಇವಾಗ ತಂದೆ ಬದುಕಿದ್ದಾಗ ಮಕ್ಕಳೆಲ್ಲ ಅವರು ತಂದೆ ಒಂದು ರೆಸ್ಪಾನ್ಸಿಬಲ್ ಆಗಿ ಎಲ್ಲ ಮಕ್ಕಳನ್ನು ಓದಿಸಿರ್ತಾರೆ. ಕೆಲವೊಂದು ಡಿಫ್ರೆನ್ಸಸ್ ಯಾವಾಗ ಬರುತ್ತೆ ಅಂದರೆ ಒಂದು ಡಿಫ್ರೆನ್ಸ್ ಆಫ್ ಶೇರ್ಸ್ ಬಂದಾಗ. ಸೊ ಏನಕ್ಕೆ ಕೋರ್ಟ್ ಮೆಟ್ಲ ಹೋಗ್ಬೇಕಾಗತ್ತೆ, ಇವಾಗ ಯಾರಿಗೂ ಒಂದು ಪ್ರಾಪರ್ಟಿ ಏನೋ ಒಂದು ಶೇರಲ್ಲಿ ಸಮಾನತೆ ಇರೋದಿಲ್ಲ. ಸೊ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸಪೋಸ್ ಒಂದು ಸಿಟಿ ಲಿಮಿಟ್ಸಲ್ಲಿದ್ದಾಗ ಅವ್ರಿಗೆ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇವಾಗ ಜಮೀನುಗಳಿದ್ದಾಗ ಎಲ್ಲ ಪಿತ್ರಾರ್ಜಿತ ಅಂದರೆ ಎಲ್ಲದೂ ಒಳಗೊಂಡಿರುತ್ತೆ. ಆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸಿಟಿಗಳಲ್ಲಿದ್ದಾಗ. ಹಳ್ಳಿ ಕಡೆ ಇದ್ದಾಗ ಸ್ವಲ್ಪ ಕಮ್ಮಿ ಇರ್ಬೋದು, ಜಮೀನ್ ಥರ ಕನ್ಸಿಡರ್ ಆಗುತ್ತೆ. ಸೊ ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬಂದಾಗ, ಜೊತೆಗೆ ನನಗೆ ಜಾಸ್ತಿ ಬೇಕು ಅಂತ ಕೇಳೋ ಅಂಥ ಸಂದರ್ಭಗಳಲ್ಲಿ ಸೊ ದೇ ಗೋ ಫಾರ್ ಎ ಪಾರ್ಟಿಷನ್. ಸೊ ನನಗೂ ಇದು ಬೇಕು ಅಂತ ಒಂದು ಕಂಡೀಷನ್ಸ್ ಬಂದಾಗ ಡೆಫಿನೆಟ್ಲಿ ದೇ ಗೋ ಟು ಕೋರ್ಟ್ ಅಂಡ್ ಸ್ಯೂ ಎ ಪಾರ್ಟಿಷನ್ ಕೇಸ್. ಓಕೆ ಮತ್ತೆ ಇನ್ನೊಂದು, ಇವಾಗ ಕೆಲವರಿಗೆ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದರೆ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಇನ್ನೊಂದಷ್ಟು ಸ್ವಯಾರ್ಜಿತ ಆಸ್ತಿ ಇರುತ್ತೆ. ಇಂಥ ಆಸ್ತಿಯನ್ನ ವಾರಸುದಾರರಿಗೆ ಒಂದು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಕಾನೂನು ಏನು ಹೇಳುತ್ತೆ ಅಂತ? ಸೊ ಕಾನೂನು ಹೇಳುತ್ತೆ ಏನಂದ್ರೆ, ಇವಾಗ ಅವರೇ ಸಮ್ಮುಖದಲ್ಲಿ ಕೂತ್ಕೊಂಡು ದೊಡ್ಡವರ ಸಮ್ಮುಖದಲ್ಲಿ 4 ಜನ ಪಂಚಾಯತಿದಾರನ್ನ ಕೂರಿಸ್ಕೋಬಹುದು. ಸಪೋಸ್ ಅವರವರಲ್ಲೇ ಒಂದು ಮಾತುಕತೆಯಿಂದ ಅವರೇ ವಿಭಾಗ ಪತ್ರ ಮೂಲಕ ಅವರು ವಿಭಾಗ ಮಾಡ್ಕೋಬಹುದು. ಇಲ್ಲಪ್ಪ ನಾನೊಂಚೂರು ಕಮ್ಮಿನೇ ತಗೋತೀನಿ, ಆ ಥರ ಸುಮಾರು ಕೇಸಸ್ ಇದ್ದಾವೆ. ಒಬ್ರಿಗೆ ಒಂದು ಎಕರೆ ಕಮ್ಮಿ ತಗೊಂಡಿರ್ಬೋದು, ಇನ್ನೊಂದು ಕೆಲವರು ಸಿಟಿ ಕಡೆ ಕೆಲಸ ಮಾಡ್ತಿರ್ತಾರೆ. ಸುಮಾರು ಈ ಥರ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಹೋದ್ರೆ, ಸೊ ಅವರು ಸರಿ ನಾನು ಊರ ಕಡೆ ಜಮೀನು ಬೇಡ, ನಾನು ಸಿಟಿಲಿದ್ದೀನಿ ಅಥವಾ ಸಿಟಿಲಿರೋ ಜಮೀನು ನಾನು ತಗೋತೀನಿ, ನೀವು ಅದನ್ನ ಹಳ್ಳಿಲಿರೋದು ನೀವೇ ಅಣ್ಣ ತಮ್ಮಂದಿರು ಶೇರ್ ಮಾಡ್ಕೋಬೋದು. ಯಾರೋ ಒಬ್ರು ಬೆಂಗಳೂರು ಕಡೆ ಇದ್ದಾಗ ಸೊ ಆ ಥರನೂ ಆಗಿರ್ಬೋದು. ಅದನ್ನ ಹಂಚಿಕೆ ಮಾಡ್ಕೊಂಡು ವಿಭಾಗ ಪತ್ರ ಮೂಲಕ ರಿಜಿಸ್ಟರ್ ಮಾಡ್ಕೊಂಡಾಗ ಅದು ಒಂದು ವಿಭಾಗದ ಮೂಲಕ ಹಂಚಿಕೆ ಆಗುತ್ತೆ. ಇಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬಂತು, ಇಲ್ಲ ನನಗೆ ಸಿಟಿದ್ ಬೇಕು ಅಂತ ಯಾರು ಒಬ್ರು ಅದಕ್ಕೆ ತಕರಾರು ಹಾಕಿದಾಗ ಡೆಫಿನೆಟ್ಲಿ ಅವರು ಪಾರ್ಟಿಷನ್ ಮುಖಾಂತರ ಕೋರ್ಟ್ ಕಮಿಷನರ್ನ ಅಪಾಯಿಂಟ್ ಮಾಡಿಕೊಂಡು ಈಕ್ವಲಿ ಡಿವಿಷನ್ ಮಾಡ್ಕೊಳ್ಳೋ ಅಂಥ ಅವಕಾಶಗಳು ಕಾನೂನಲ್ಲಿದೆ. ಮೇಡಮ್, ಇವಾಗ ಹಾಗಿದ್ರೆ ಆಸ್ತಿ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕಾರವಾಗಿ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ಹೇಳ್ತೀರಾ? ಸುಮಾರು ದಾಖಲೆಗಳು ಬೇಕಾಗತ್ತೆ. ಯಾವ್ಯಾವ ಥರ ಅಂದರೆ, ಇವಾಗ ಅವ್ರಿಗೆ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಅವ್ರ ಪಿತ್ರಾರ್ಜಿತವಾಗಿ ಅವ್ರಿಗೆ ಯಾವ ಥರ ಆಸ್ತಿ ಬಂದಿತ್ತು ಎಲ್ಲದೂ ಸೇಲ್ ಡೀಡ್ಸ್ ಬೇಕಾಗುತ್ತೆ. ಯಾವ್ಯಾವ ಥರ ಯಾರ್ಯಾರಿಂದ ಕೊಂಡ್ಕೊಂಡಿದ್ರು, ಅಥವಾ ತಂದೆ ಇರ್ಬೋದು, ಅವರ ತಾತ ಇರ್ಬೋದು, ಅಥವಾ ಯಾರು ಅದನ್ನೆಲ್ಲ ಒಂದು ವ್ಯವಹಾರ ನಡೆಸ್ಕೊಂಡು ಹೋಗ್ತಾ ಇದ್ರು, ಅವರ ಮುಖಾನ ಯಾವ್ಯಾವುದು ತಗೊಂಡಿದ್ರು ಅದೆಲ್ಲ ದಾಖಲಾತಿಗಳು ಬೇಕಾಗುತ್ತೆ. ವಿಲ್ಲ, ಗಿಫ್ಟ್ ಅಥವಾ ಸೇಲ್ ಡೀಡಾ, ಹೇಗೆ ಅವ್ರಿಗೆ ಬಂದಿತ್ತು, ಅದನ್ನ ಯಾವ ಥರ ವಿಭಾಗ ಮಾಡ್ಕೊತಾರೆ, ಅಥವಾ ಅಮಾಂಗ್ ದಿ ಫ್ಯಾಮಿಲಿ ಯಾರ್ಯಾರು ತಗೊಂತಾರೆ. ಸಪೋಸ್ ಇವಾಗ ಯಾರಿಗೋ ಪ್ರಾಪರ್ಟಿ ಬೇಡ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅವರು ನನಗೆ ಒಂದು 10 lakhs ಅಮೌಂಟ್ ಬೇಕಾಗತ್ತೆ ಅಂತ, ಅದನ್ನು ಅವರು ಒಪ್ಕೊಂಡು ಪಾರ್ಟಿಷನ್ ಡೀಡಲ್ಲಿ ಮೆನ್ಷನ್ ಮಾಡಿಕೊಂಡು ಆ ಥರ ಒಂದು ಶೇರ್ ಮಾಡ್ಕೊಳ್ಳೋ ಒಂದು ಅವಕಾಶಗಳು ಇದೆ ಈ ವಿಭಾಗ ಪತ್ರದಲ್ಲಿ. ಮೇಡಮ್, ಇವಾಗ ಇನ್ನೊಂದು ಅಂದರೆ ಕೊನೆಯದಾಗಿ ಈಗ ಏನಾಗುತ್ತೆ ಅಂದರೆ, ಎಷ್ಟೋ ಸಾರಿ ಕೋರ್ಟಿಗೆ ಹೋದರೆ ತುಂಬ ವರ್ಷಾನುಗಟ್ಟಲೆ ತಗೊಳ್ಳುತ್ತೆ ಅನ್ನುವಂಥ ಒಂದು ಭಾವನೆ ಇದೆ. ಹೀಗಿರುವಾಗ ಈ ಥರ ಒಂದು ಆಸ್ತಿ ಹಂಚಿಕೆಯಲ್ಲಿ ಏನಾದರೂ ಒಂದು ವಿವಾದ ಉಂಟಾದಂತಹ ಸಂದರ್ಭದಲ್ಲಿ ಕೋರ್ಟಲ್ಲಿ ಪರಿಹಾರ ಮಾಡುವಂಥದ್ದು ಒಳ್ಳೆಯದಾ, ಅಥವಾ ಮನೆಯಲ್ಲೇ ಎಲ್ಲ ಸದಸ್ಯರು ಕೂತು ಒಂದು ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂಥದ್ದು ಒಳ್ಳೆಯದಾ, ಹೇಗೆ ಅಂತ? ಸೊ ಮನೆಯಲ್ಲಿ ಕೂಡ ಕೂತ್ಕೊಂಡು ಆಸ್ತಿ ಹಂಚಿಕೆ ಮಾಡ್ಕೋಬೋದು. ಸೊ ಅದು ಏನಾದ್ರು ಡಿಫ್ರೆನ್ಸಸ್ ಒಪಿನಿಯನ್ ಬಂದಾಗ ಕೋರ್ಟ್ ಮುಖೇನ ಹೋಗಿ ಈಕ್ವಲ್ ಆಗಿ ಶೇರ್ ಮಾಡಿಕೊಂಡು, ಅದು ಒಂದು ಇಟ್ಸ್ ಎ ರೆಕಾರ್ಡ್ ಕ್ರಿಯೇಟೆಡ್. ಅಂದರೆ ಅದನ್ನು ಯಾವುದೋ ಕೋರ್ಟ್ ಮುಖಾಂತರ ಒಂದು ಡಿಕ್ರಿ ಆಯಿತು, ಆ OS ಸೂಟಲ್ಲಿ ಅವ್ರಿಗೆ ಪಾರ್ಟಿಷನ್ ಮುಖಾಂತರ, ಈ ಪಾರ್ಟಿಷನ್ ಸೂಟ್ ಮುಖಾಂತರ ಬಂದಿತ್ತು ಅಂದರೆ ಇಟ್ಸ್ ಎ ವೆರಿ ವ್ಯಾಲಿಡ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ ಅಂತ ಕನ್ಸಿಡರ್ ಆಗುತ್ತೆ. ಸೊ
ಮನೇಲೇ ಒಂದು ಒಮ್ಮತದಲ್ಲಿ ಕೂತು ಬಗೆಹರಿಸಿ ಸಾಲ್ವ್ ಮಾಡ್ಕೊಳ್ಳೋದು ಅದು ಉತ್ತಮನೇ. ಸೊ ಇನ್ ಕೇಸ್ ಸಮ್ ಡಿಫರೆನ್ಸಸ್ ಆಫ್ ಒಪಿನಿಯನ್ಸ್ ಬಂದಾಗ ಕೋರ್ಟ್ ಮುಖೇನ ಡಿಗ್ರಿ ಮಾಡಿಸ್ಕೊಳ್ಳೋದು ಇಟ್ಸ್ ವ್ಯಾಲಿಡ್. ಮೇಡಮ್, ಇವಾಗ ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳಿಗೆ ತಂದೆಯಿಂದ ಬಂದಂತಹ ಆಸ್ತಿಯಲ್ಲಿ ಪಾಲು ಇದೆಯಾ, ತವ್ರ ಮನೆಯಲ್ಲಿ ಯಾವ ರೀತಿ ಒಂದು ಪ್ರಾಪರ್ಟಿ ಮೇಲೆ ಅವರಿಗೆ ರೈಟ್ಸ್ ಇದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಕೇಸುಗಳು ಕರ್ನಾಟಕದಲ್ಲಿದೆ. ಕಾನೂನು ಏನು ಹೇಳುತ್ತೆ ಇದ್ರ ಬಗ್ಗೆ? ಖಂಡಿತ ಕಾನೂನಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಇದೆ. ಓಕೆ, ಅವ್ರಿಗೂ ಈಕ್ವಲ್ ರೈಟ್ಸ್ ಇದೆ ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ. ಓಕೆ, ಸೊ ಹಿಂದೂ ಸಕ್ಸೆಷನ್ ಆಕ್ಟ್ 14 ಪ್ರಕಾರ ಹೆಣ್ಣು ಮಕ್ಕಳ ಯಾವುದೇ ಒಂದು ಅವರ ಹೆಸರಲ್ಲಿ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಗಿದ್ದಿದ್ರೆ ಅವ್ರಿಗೆ ಸಂಪೂರ್ಣ ಹಕ್ಕು ಅದರಲ್ಲಿರುತ್ತೆ. ಸೊ ಎನಿಥಿಂಗ್ ಇಟ್ ಮೈ ಬಿ, ಯಾವುದೇ ಥರ ಒಂದು ಮುಖೇನ ಬಂದಿರ್ಬೋದು ಅವರಿಗೆ. ಸೆಕ್ಷನ್ 14 ಆಫ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಅಂಡರ್ ಹೆಣ್ಮಕ್ಳಿಗೆ ಈಕ್ವಲ್ ಆಗಿ ಸ್ವಂತ ಪೊಸೆಷನ್ ಆಬ್ಸಲ್ಯೂಟ್ ಓನರ್ಶಿಪ್ ಸಿಗುತ್ತೆ. ಸೊ ಇನ್ನೊಂದೇನೆಂದರೆ 2005 ದಾನಮ್ಮ ವರ್ಸಸ್ ದಾನಮ್ಮ ಕೇಸಸಲ್ಲಿ ಇಟ್ಸ್ ಎ ವೆರಿ ಫೇಮಸ್ ಕೇಸ್. ಆ ಕೇಸ್ ನಂತರ ತುಂಬ ಒಂದು ಹೆಣ್ಮಕ್ಳು ಯಾರು ಫೈಟ್ ಮಾಡ್ತಾ ಇದ್ರು ಅಂಥವ್ರಿಗೆ ತುಂಬ ಇದು ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ದಂಥ ಒಂದು ಜಡ್ಜ್ಮೆಂಟ್ ಇದು. ಸೊ ಇದರಲ್ಲಿ ಏನಾಗುತ್ತೆ, ಹೆಣ್ಮಕ್ಳಿಗೂ ಕೂಡ ಈಕ್ವಲ್ ರೈಟ್ಸ್ ಇದೆ ಅನ್ನೋದು ಒಂದು ಈ ಇದರಲ್ಲಿ ಆರ್ಡರ್ ಆಗುತ್ತೆ. ಸೊ ತದನಂತರದಲ್ಲಿ ಹೆಣ್ಮಕ್ಳಿಗೆ ಈಕ್ವಲ್ ರೈಟ್ಸ್ ಬರುತ್ತೆ. ಸೊ ಇವಾಗ ಏನೇ ಒಂದು ಪಾರ್ಟಿಷನ್ ಸೂಟು ಇನ್ನೊಂದರಲ್ಲಿ ಸೊ ಡಿಕ್ರಿ ಆದಾಗ ಹೆಣ್ಮಕ್ಳಿಗೂ ಈಕ್ವಲ್ ಆಗಿ ಪ್ರಾಪರ್ಟಿ ಶೇರ್ ಬರುತ್ತೆ. ಮೇಡಮ್, ಇವಾಗ ಒಬ್ಬರು ಸ್ವಯಾರ್ಜಿತ ಆಸ್ತಿ ಮಾಡಿರ್ತಾರೆ, ಬಟ್ ಅವರಿಗೆ ಅನ್ಫಾರ್ಚುನೇಟ್ಲಿ ವಿಲ್ಲನ್ನು ಬರೆದೇ ಅವರು ತೀರ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಆಸ್ತಿ ಮಕ್ಕಳಿಗೆ ಹೇಗೆ ಹಸ್ತಾಂತರ ಆಗುತ್ತೆ, ಯಾವ ರೀತಿ ಶೇರ್ ಆಗುತ್ತೆ ಅಂತ? ಸೊ ಖಂಡಿತ ಇದು ವಿಲ್ ಮಾಡ್ದಲೇ ಅಥವಾ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿ ಡಿಸೀಸ್ಡ್ ಆದರೆ ಸೊ ಅವ್ರಿಗೆ ಕಾನೂನಲ್ಲಿ ಈಕ್ವಲ್ ಆಗಿ ಯಾರ್ಯಾರು ಲೀಗಲ್ ಏರ್ಸ್, ಕ್ಲಾಸ್ 1 ಕ್ಲಾಸ್ 2 ಲೀಗಲ್ ಏರ್ಸ್ ಅಂತ ಬರ್ತಾರೆ. ಸೊ ಕ್ಲಾಸ್ 1 ಲೀಗಲ್ ಏರ್ಸಲ್ಲಿ ಯಾರ್ಯಾರು ಬರ್ತಾರೆ, ಲೈಕ್ ವೈಫು, ಇವಾಗ ಹೆಡ್ ಆಫ್ ದಿ ಫ್ಯಾಮಿಲಿ ತಂದೆ ತೀರ್ಕೊಂಡ್ರು, ನೆಕ್ಸ್ಟ್ ವೈಫ್ ಆ್ಯಂಡ್ ಚಿಲ್ಡ್ರನ್ಗೆ ಕ್ಲಾಸ್ 1 ಹೇರ್ಸಲ್ಲಿ ಈಕ್ವಲ್ ಆಗಿ ಪ್ರಾಪರ್ಟಿ ಡಿವೈಡ್ ಆಗುತ್ತೆ. ಸೊ ಇನ್ ಕೇಸ್ ಅವರು ಇಲ್ಲ ಅಂತಂದರೆ ಕ್ಲಾಸ್ 2 ಪ್ರಕಾರ ಹಿಂದೂ ಸೆಕ್ಷನ್ ಆಕ್ಟ್ ಕ್ಲಾಸ್ 2 ಪ್ರಕಾರ ಫ್ಯಾಮಿಲಿ ಪ್ರಾಪರ್ಟಿ ಶೇರ್ ಆಗ್ತಾ ಹೋಗುತ್ತೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಆಸ್ತಿಯ ಹಂಚಿಕೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋ ಮತ್ತು ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.